ಗೈಸ್ ಫೈನಲಿ ಓಪೋ ರೆನೋ 16 ಸೀರೀಸ್ ಲಾಂಚ್ ಆಗ್ತಿದೆ. ತುಂಬ ಜನ ಈ ಸ್ಮಾರ್ಟ್ ಫೋನ್ಗೆ ಅಂತೂ ವೇಟ್ ಮಾಡ್ತಿದ್ದಾರೆ. ನೀವು ಸಹ ವೇಟ್ ಮಾಡ್ತಿದ್ದೀರಲ್ವಾ? ಯಾಕೆಂದ್ರೆ ಈ ರಿನೋ ಸೀರೀಸ್ ಅನ್ನೋದು ಕಂಪ್ಲೀಟ್ ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್. ಇನ್ನೊಂದು ಹೈಲೈಟ್ ಆಗಿರುವಂತ ಒಂದು ಸ್ಪೆಷಲ್ ಆಗಿರುವಂತ ಪ್ರಾಡಕ್ಟ್ ಸಹ ಲಾಂಚ್ ಮಾಡಿದ್ದಾರೆ. ಅದೇನಂದ್ರೆ ವಿಡಿಯೋ ಕ್ರಿಯೇಟರ್ಸ್ ಮತ್ತೆ ಬ್ಲಾಗರ್ಸ್ ತುಂಬಾ ಯೂಸ್ ಆಗುತ್ತೆ. ಇದು ಮ್ಯಾಗ್ನೆಟಿಂಗ್ ರಿಂಗ್ ಸ್ಕ್ರೀನ್ ಅಂತ ಲಾಂಚ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಆ ರೀತಿ ಕರೆದ್ರು. ಇದಕ್ಕೆ ಶಾರ್ಟ್ ಆಗಿ ಓಪೋ ಬಬಲ್ ಅಂತ ಕರೀತಾರೆ. ಗಾಯ್ಸ್ ಏನೆಲ್ಲ ಬರುತ್ತೆ ಅಲ್ವಾ, ಇದೇ ಫಸ್ಟ್ ಟೈಮ್ ಈ ರೀತಿ ಒಂದು ಸಪ್ರೇಟ್ ಸ್ಕ್ರೀನ್ ಬರೋದು. ಇದರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈ ಎರಡು ಸ್ಮಾರ್ಟ್ ಫೋನ್ ಇದು ರಿವ್ಯೂ ಮಾಡ್ತಿದ್ದೀನಿ. ಓಪೋ ರೆನೋ 16 ಮತ್ತು 16 ಈ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಕ್ಯಾಮರಾ ಯಾವ ರೀತಿ ಇದೆ, ಪರ್ಫಾರ್ಮೆನ್ಸ್ ಎಲ್ಲನೂ ತಿಳಿಸ್ಕೊಡಿ. ಗೈಸ್ ರಪ್ಪಗೂ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನಾನು ಎರಡೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. 58 ಟೆಕ್ ಕನ್ನಡ ಮತ್ತು ವಿಗೋ 15 ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಗೈಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್. ಮತ್ತು ನನ್ನ ಇನ್ಸ್ಟಾಗ್ರಾಮಿಂದು ಐ ಡಿ ಸಹ ಹಾಕಿದ್ದೀನಿ, ವಿಗ್ಗು FF ಬಿರೋಸ್ ಅಂತ ಇದೆ. ನಾನು ಫಸ್ಟ್ ಟೈಮ್ ಹಾಕೋದು ಇನ್ಸ್ಟಾಗ್ರಾಮ್ ಐ ಡಿ, ಫಾಲೋ ಮಾಡಿ ಆಯಿತಾ. ನೋಡೋಣ ಯಾರೆಲ್ಲ ಮಾಡ್ತೀರಾ ಅಂತ. ಗೈಸ್ ಡಿಸ್ಪ್ಲೇ ಡಿಸೈನ್ ಎಲ್ಲ ನೋಡೋಕೆ ಹೋದರೆ ರೆನೋ 16 6.32 ಇಂಚಿದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ರೆನೋ 16 ಅಲ್ಲಿ 6.57 ಇಂಚಿದು ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೆ ಎರಡು ಸ್ಮಾರ್ಟ್ ಫೋನಲ್ಲಿ ತುಂಬ ಪ್ರೀಮಿಯಂ ಆಗಿರುವಂಥ ಒಂದು ಡಿಸೈನ್ 3D ಅಲ್ಲಿ ಬಿಡಿಸಿದ್ದಾರೆ ಆಯಿತಾ, ವೈಟ್ ಕಲರ್. ನನಗಂತೂ ತುಂಬ ಇಷ್ಟ. ಮತ್ತು ಡಿಸ್ಪ್ಲೇಲಿ ಎರಡು ಅಮೋಲೆಡ್ ಮತ್ತು 160 Hz 120 Hz ಎಲ್ಲ ಇದೆ ಆಯಿತಾ. ಎಲ್ಲ ಡಿಸ್ಪ್ಲೇ ಎಲ್ಲ ಟಾಪ್ ನಾಂಚ್ ಇದೆ. ಮತ್ತು ಇದರ ಸೈಡ್ ಫ್ರೇಮ್ ಉಂಟಲ್ಲ ರೆನೋ 16 ಅಲ್ಲಿ ಅಲ್ಯೂಮಿನಿಯಂ ಇರುತ್ತೆ. ರೆನೋ 16 ಅಲ್ಲಿ ಇರೋದಿಲ್ಲ ಅಂದ್ಕೊಳ್ತೀನಿ ಆಯಿತಾ, ಡೌಟು ಪ್ಲಾಸ್ಟಿಕ್ ಇರ್ಬೋದು. ಗೈಸ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಸಲ ಅಂತೂ ರ್ಯಾಮ್ ಪ್ರೊಸೆಸರ್ ಎಲ್ಲ ಶಾರ್ಟೇಜ್ ಆಗಿ ಉಂಟಲ್ವಾ. ಎಲ್ಲ ಫೋನಿದ್ದು ಪ್ರೈಸ್ ಆಲ್ರೆಡಿ ಜಾಸ್ತಿ ಆಗಿದೆ. ರೆನೋ 16 ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಸಿಗ್ತಿದೆ. ಮತ್ತು ಈ ಕಡೆ ರೆನೋ 16 7300 ಎನರ್ಜಿ ಪ್ರೊಸೆಸರ್ ಇದೆ. ಈ ಪ್ರೊಸೆಸರಲ್ಲಿ ನಿಮಗೆ ಫೋನಲ್ಲಿ ಬ್ಯಾಟ್ರಿ ಉಳಿತಾಯ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾರ್ಮಲ್ ಆಗಿ ಕ್ಯಾಮರಾ ಎಲ್ಲ ನೀವು ಯೂಸ್ ಮಾಡ್ಬೋದು, ವಾಟ್ಸಪ್ ಎಲ್ಲ. ಹೆವಿ ಪರ್ಫಾರ್ಮೆನ್ಸ್ ಈ ಫೋನಲ್ಲಿ ಆಗಲ್ಲ ಗೈಸ್. ಅದಕ್ಕೆ ನೀವು ರೆನೋ 16 ತಗೋಬೇಕಾಗುತ್ತೆ. ಇದರಲ್ಲಿ ಸ್ನ್ಯಾಪ್ 7 Gen 4 ಇದೆ ಅಲ್ವಾ, ಒಳ್ಳೆಯ ಪ್ರೊಸೆಸರ್ ಆಯಿತಾ. ಇದರಲ್ಲಿ ಗೇಮ್ ಎಲ್ಲ ಚೆನ್ನಾಗಿ ಆಡ್ಬೋದು. ರೆನೋ 16 ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಗೈಸ್ ಈ ಓಪೋ ರೆನೋ ಸೀರೀಸ್ ಕ್ಯಾಮರಾಗೆ ಹೋಗ್ಸೋಣ ಅಂತಲೇ ಮಾಡಿರ್ತಾರೆ. ಈ ರೆನೋ 16 ಅಲ್ಲಿ ನಿಮಗೆ 4 ಕ್ಯಾಮರಾ ಸಹ 50 MP ಯಲ್ಲೇ ಬಿಲ್ಡ್ ಆಗಿದೆ. ನಾನು ಫ್ರಂಟ್ ಕ್ಯಾಮರಾ ಸೇರಿ 4 ಕ್ಯಾಮರಾ ಅಂತ ಹೇಳಿದ್ದು ಗೈಸ್. 4 ಕ್ಯಾಮರಾದಲ್ಲಿ ಸಹ ನಿಮಗೆ OIS ಸಿಗ್ತಿದೆ, ತುಂಬ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ನನ್ನ ಫೋನ್ ಸಹ ಓಪೋ ರೆನೋ 8 ಫ್ಲ್ಯಾಗ್ಶಿಪ್ ಸೆನ್ಸರ್ ಎಲ್ಲ ಹಾಕಿರ್ತಾರೆ, ಅದು ಸಖತ್ತಾಗಿರುತ್ತೆ ಕ್ಯಾಮರಾ ಅಂತೂ. ಇದಕ್ಕೆ ಎರಡನೇ ಮಾತೇ ಇರಲಿಲ್ಲ ಗೈಸ್. ಇನ್ನೊಂದೇನೆಂದರೆ ಎಲ್ಲ 4 ಕ್ಯಾಮರಾ ಇದೆ ಅಲ್ವಾ, ಬ್ಯಾಕ್ ಮತ್ತು ಫ್ರಂಟಲ್ಲಿ ಎಲ್ಲನೂ 4K 60 FPS ಸಪೋರ್ಟ್ ಮಾಡುತ್ತೆ ಆಯಿತಾ. ತಲೆನೇ ಕೆಡಿಸ್ಕೊಳ್ಬೇಡಿ, ಇದು ಬ್ಲಾಗರ್ಸಿಗೆ ಅಂತೂ ಸೂಪರ್ ವಿಷಯ. ಮತ್ತು ರೆನೋ 16 ಈ ಫೋನಲ್ಲಿ ಸಹ ಅದೇ ರೀತಿ ಕ್ಯಾಮರಾ ಸೆಟಪ್ ಇದೆ. ಆದರೆ ಬ್ಯಾಕಲ್ಲಿ ನಿಮಗೆ 8 MP ಕೊಡ್ತಿದ್ದಾರೆ, 50 ಇಲ್ಲ. ಮತ್ತು ಫ್ರಂಟಲ್ಲಿ ಸಹ ಅದೇ ಕ್ಯಾಮರಾ ಸಿಗ್ತಿದೆ, 50 MP ಇದೆ. ರೆನೋ ಅಂತ ಇದು ರೀಸೆಂಟಾಗಿ ಬಂದದ್ದು ಇದು ಸೀರೀಸ್. ಇದು ಸಹ ಚೆನ್ನಾಗಿರುತ್ತೆ ಆಯಿತಾ. ಇದರಲ್ಲಿ ಸಹ ಕ್ಯಾಮರಾ ಚೆನ್ನಾಗಿ ಹಾಕಿರ್ತಾರೆ. ನೆಕ್ಸ್ಟ್ ಓಪೋ ಬಬಲ್ ಅಂದರೆ ಮ್ಯಾಗ್ನೆಟಿಂಗ್ ರಿಂಗ್ ಸ್ಕ್ರೀನ್. ಇದು ತುಂಬ ಹೈಲೈಟ್ ಮಾಡ್ತಿದ್ದಾರೆ ಓಪೋದವರು. ಇದು ಸಹ ಇದರಲ್ಲಿ ನಿಮಗೆ ಡಿಸ್ಪ್ಲೇ ಮತ್ತು ಕ್ಯಾಮರಾ ಎಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಓಕೆನಾ, ಮ್ಯಾಗ್ನೆಟಿಂಗ್ ಆಗಿ ನಿಮಗೆ ಹಿಂದೆ ಫಿಕ್ಸ್ ಮಾಡಿದರೆ ಇದರಲ್ಲಿ ಕಂಟ್ರೋಲ್. ಗೈಸ್ ಇದರಲ್ಲಿ ಒಂದು 4-5 ವರ್ಷ ಅಪ್ಡೇಟ್ ಗ್ಯಾರಂಟಿ ಸಿಗುತ್ತೆ. ಸಾಫ್ಟ್ವೇರ್ ಮತ್ತು ಸೆಕ್ಯೂರಿಟಿ ಒಂದು 7 ವರ್ಷ ಸಿಗ್ಬೋದು ಅನಿಸುತ್ತೆ. ಗೈಸ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ರೆನೋ 16 ಅಲ್ಲಿ ನಿಮಗೆ ಒಂದು 7000 mAh ಬ್ಯಾಟ್ರಿ ಸಿಗ್ಬೋದು. ಮತ್ತು 80 ವ್ಯಾಟ್ ಚಾರ್ಜರ್ ಕಂಪಲ್ಸರಿ ಇದ್ದೇ ಇರುತ್ತೆ ಓಪೋದಲ್ಲಿ. ಮತ್ತು ರೆನೋ 16 ಅಲ್ಲಿ ನಿಮಗೆ ಒಂದು 6000 ಇಲ್ಲಾದರೆ 6800 ಇರ್ಬೋದು ಅನಿಸುತ್ತೆ. ಬ್ಯಾಟ್ರಿ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ನಮಗೆ ಸಿಗಲಿಲ್ಲ ಗೈಸ್. ಮತ್ತು ಎರಡು ಸ್ಮಾರ್ಟ್ ಫೋನ್ ಸಹ ವಾಟರ್ ರೆಸಿಸ್ಟೆಂಟ್ ಇದೆ ಆಯಿತಾ, IP69 ತನಕ ಇದೆ, ತುಂಬ ಒಳ್ಳೆಯದು. ಓಕೆ ಗೈಸ್, ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡಿದ್ದೀನಿ ಓಪೋ ರೆನೋ 16 ಸೀರೀಸ್ ಇದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ನೀವು ತಿಳಿಸ್ಬೋದು. ಹಾಗಾದರೆ ಇವತ್ತಿನ ವೀಡಿಯೋನ ಹೆಣ್ಣು ಮಾಡ್ತಿದ್ದೀನಿ. ನನ್ನ ಎರಡೂ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ವೀಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಮತ್ತು ನೀವು ಕಮೆಂಟ್ ಮಾಡಬೇಕು ನೀವು ಯಾವ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದೀರಿ. ಎಲ್ಲರೂ ಲೈಫಲ್ಲಿ ಖುಷಿಯಿಂದ ನಗರ್ತಾ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.